ಕದನ ವಿರಾಮದ ಬಳಿಕ ಸಹಜ ಸ್ಥಿತಿಗೆ ಜಮ್ಮು ಕಾಶ್ಮೀರ ಮರಳುತ್ತಾ ಇದೆ. ಶ್ರೀನಗರದಲ್ಲಿ ಶಾಲಾ ಕಾಲೇಜುಗಳು ಪುನರಾರಂಭವಾಗಿದ್ದಾವೆ. ಒಂದು ಸಮಾಧಾನಕರ ಸುದ್ದಿ ಇದು. ಕದನ ವಿರಾಮದ ಕಾರಣಕ್ಕಾಗಿ ಒಂದು ನಿಶ್ಚಿಂತೆಯಿಂದ ಆತಂಕವನ್ನು ದೂರ ಇಟ್ಟು ಶಾಲೆಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಶಾಲೆಗೆ ವಿದ್ಯಾರ್ಥಿಗಳು ಹೋಗ್ತಾ ಇರೋದು. ಶಾಲಾ ಕಾಲೇಜುಗಳಿಗೆ ಎಂದಿನಂತೆ ಸಮವಸ್ತ್ರ ಧರಿಸಿ ಸ್ಕೂಲ್ ಬ್ಯಾಗ್ಗಳನ್ನು ತೆಗೆದುಕೊಂಡು ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳ ಮುಖದಲ್ಲಿ ಒಂದು ಸಂತಸ ಇದೆ. ಯಾಕೆಂದರೆ ಇಲ್ಲಿವರೆಗೂ ಕೂಡ ಪೋಷಕರು ಮನೆಯಲ್ಲಿಟ್ಟು ಎಲ್ಲೂ ಹೋಗಬೇಡ, ಆಚೆ ಯುದ್ಧ ನಡೀತಾ ಇದೆ, ಅಲ್ಲಿ ಬಾಂಬ್ ಸದ್ದು ಕೇಳಿಸ್ತಾ ಇದೆ, ಇಲ್ಲಿ ಗುಂಡಿನ ಮೊರತ ಕೇಳಿಸ್ತಾ ಇದೆ, ಅಪಾಯ ಆಗುತ್ತೆ, ಜೀವಕ್ಕೆ ತೊಂದರೆ ಆಗುತ್ತೆ, ಅಟ್ಯಾಕ್ ಆದರೆ ಏನು ಕತೆ, ಹೀಗೆ ಇದೆಲ್ಲವೂ ಕೂಡ ಹೇಳ್ತಾ ಇದ್ದರು ಪೋಷಕರು. ಇದೀಗ ಒಂದು ನಿರಾಳತೆಯ ಕ್ಷಣಗಳನ್ನು ಆ ವಿದ್ಯಾರ್ಥಿಗಳು ಮಕ್ಕಳು ಕಂಡುಕೊಂಡಿದ್ದಾರೆ. ಎಂದಿನಂತೆ ಶಾಲೆಗೆ ವಾಪಸ್ಸಾಗ್ತಾ ಇದ್ದಾರೆ. ಇಷ್ಟು ದಿನ ಕೂಡ ಶಾಲೆಗಳು ಬಂದಾಗಿದ್ವು. ಶಿಕ್ಷಕರು ಭಯದಲ್ಲಿದ್ದರು, ವಿದ್ಯಾರ್ಥಿಗಳು ಭಯದಲ್ಲಿದ್ದರು, ಪೋಷಕರು ಭಯದಲ್ಲಿದ್ದರು. ಇದೀಗ ಒಂದು ನಿರಾಳತೆ. ಈ ನಿರಾಳತೆ ಕ್ಷಣಗಳು ಶಾಶ್ವತವಾಗಿ ಉಳಿಲಿ ಅನ್ನೋದೇ ಅಲ್ಲಿನ ಜನರ ಒಂದು ಆರೈಕೆ. ಹೀಗೆ ಉಳಿಲಿ, ಶಾಶ್ವತವಾಗಿ ಈ ಶಾಂತಿ ನೆಲೆಸಲಿ, ಶಾಂತಿಯ ಬೀಡಾಗಲಿ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಅಂದುಕೊಳ್ತಾ ಇದ್ದಾರೆ. ಆದರೆ ಪಾಕಿಸ್ತಾನದ ನೀಚ ಬುದ್ಧಿಯಿಂದಾಗಿ ಅಲ್ಲಿಯ ನೆಮ್ಮದಿ ಹಲವಾರು ದಶಕಗಳಿಂದಲೂ ಕೂಡ ಹಾಳಾಗ್ತಾ ಬಂದಿದೆ. ಇದೀಗ ಈ ವ್ಯವಸ್ಥೆಯಲ್ಲೂ ಕೂಡ, ಈ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ಶಾಂತಿ ಕಂಡುಕೊಳ್ಳುವ ಸಹಜ ವಾತಾವರಣ ಅಲ್ಲಿ ಸೃಷ್ಟಿಯಾಗ್ತಾ ಇದೆ ಅನ್ನೋದು ಸಮಾಧಾನ. हाँ